ಸಾಹಸಕ್ಕೆ ಮಂಗಳೂರು ಬೆಚ್ಚಿ ಬಿದ್ದಿದೆ. ಪಶ್ಚಿಮ ಬಂಗಾಳ ಮೂಲದ ಯುವತಿಯನ್ನ ಈ ಕಾಮಿಗಳು ಆಕೆ ಮೇಲೆ ಎರಗಿದ ದುರುಳರು. ಮಂಗಳೂರು ಹೊರವಲಯದ ಕಲ್ಲಾಪುವಿನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ಇದು. ರೇಪ್ ಆಗಿ ಜಸ್ಟ್ 24 ಗಂಟೆಯಲ್ಲಿ 3 ಜನ ಕಾಮುಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓರ್ವ ಪ್ರಭುರಾಜ್, ಮತ್ತೋರ್ವ ಮಿಥುನ್, ಮತ್ತೊಬ್ಬ ಮನೀಶ್ ಈಗ ಅರೆಸ್ಟ್ ಆಗಿದ್ದಾರೆ. ಕೃತ್ಯ ನಡೆದಿದೆ ಎನ್ನಲಾದ ಶಿಥಿಲಾ ಮನೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಏನಿ ಘಟನೆ ಆಯ್ತು, ಆ ರಾಕ್ಷಸರು ಆಕೆ ಮೇಲೆ ಎರಗಿದ್ರು, ಆ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಕೇರಳದಿಂದ ಮಂಗಳೂರಿಗೆ ಉದ್ಯೋಗವನ್ನು ಹುಡುಕಿಕೊಂಡು ಬಂದಿರುವಂತಹ ಯುವತಿಯನ್ನ ಅಮಾನವೀಯ ರೀತಿಯಲ್ಲಿ ಅತ್ಯಾಚಾರ ಎಸಗಿರುವ ಶಂಕೆ ವ್ಯಕ್ತ ಆಗಿರುವಂತದ್ದು. ಉಳ್ಳಾಲದ ರಿಷಿಬನ ಅನ್ನುವಂಥ ಪ್ರದೇಶದಲ್ಲಿ 3 ಜನ ಸೇರಿ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಆಕೆ ಮಾಡಿರುವಂತದ್ದು. ಇದೇ ಪ್ರದೇಶದಲ್ಲಿ ಆಕೆಯನ್ನ ಕಾರಿನ ಮೂಲಕ ಕರ್ಕೊಂಡು ಬಂದಿರುವಂತದ್ದು. ಈ ಘಟನೆಯನ್ನ ನಾವು ನೋಡ್ತಾ ಹೋದ್ರೆ ಆಕೆ ಬುಧವಾರ ತನ್ನ ಗೆಳೆಯನ ಜೊತೆಗೆ ಕೇರಳದಿಂದ ಪ್ಲೈವುಡ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಯುವತಿ ಮಂಗಳೂರಿನಲ್ಲಿ ಬೇರೊಂದು ಉದ್ಯೋಗವನ್ನು ಹುಡುಕಬೇಕು ಅನ್ನುವಂತ ಕಾರಣಕ್ಕೆ ಗೆಳೆಯನ ಜೊತೆಗೆ ಮಂಗಳೂರಿಗೆ ಬರ್ತಾಳೆ. ಮಂಗಳೂರು ಕಂಕನಾಡಿ ರೈಲ್ವೆ ನಿಲ್ದಾಣಕ್ಕೆ ಬರ್ತಾಳೆ. ಈ ಸಂದರ್ಭದಲ್ಲಿ ಆಕೆಗೂ ಆಕೆಯ ಸ್ನೇಹಿತನಿಗೂ ಮನಸ್ತಾಪ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಆತ ಆಕೆಯ ಮೊಬೈಲ್ ಅನ್ನ ಹೊಡೆದಾಕ್ತಾನೆ. ಆ ನಂತರದಲ್ಲಿ ಮೊಬೈಲ್ ಅನ್ನು ಸರಿ ಮಾಡಿಸಬೇಕು ಅನ್ನುವಂತ ಕಾರಣಕ್ಕೆ ಆಕೆ ಒಂದು ರಿಕ್ಷಾವನ್ನ ಬುಕ್ ಮಾಡಿ ಆ ರಿಕ್ಷಾದ ಮೂಲಕ ಮೊಬೈಲ್ ಶಾಪಿಗೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಅದನ್ನೇ ಆ ಪರಿಸ್ಥಿತಿಯ ಲಾಭವನ್ನು ಪಡೆದಿರುವಂತ ರಿಕ್ಷಾ ಚಾಲಕ ಏನ್ ಮಾಡ್ತಾನೆ, ಆ ಯುವತಿಯನ್ನ ಆಕೆಯ ಜೊತೆ ಸಲುಗೆಯನ್ನ ಬೆಳೆಸ್ತಾನೆ. ಆಕೆಯನ್ನ ಮಂಗಳೂರಿನ ಎಲ್ಲಾ ಪ್ರದೇಶಗಳನ್ನ ಸುತ್ತಾಡಿಸ್ತಾನೆ, ಸಲುಗೆಯನ್ನ ಬೆಳೆಸ್ತಾನೆ. ಆ ನಂತರದಲ್ಲಿ ಆಕೆಯ ಮೊಬೈಲ್ ಅನ್ನ ರಿಪೇರಿ ಮಾಡಿಸಿಕೊಡುವಂತ ಒಂದು ಸಹಾಯ ಮಾಡುವ ನಾಟಕವನ್ನ ಕೂಡ ಆಡ್ತಾನೆ. ಆ ನಂತರದಲ್ಲಿ ಆಕೆಯನ್ನ ಊಟ ಮಾಡು ಅಂತ ಹೇಳ್ತಾನೆ. ಊಟ ಮಾಡುವಂತ ಸಂದರ್ಭದಲ್ಲಿ ಆಕೆಗೆ ಏನೋ ಅಮಲು ಪದಾರ್ಥವನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಆಕೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ನೀಡಿರುವಂತದ್ದು. ಆ ನಂತರದಲ್ಲಿ ಅಮಲು ಪದಾರ್ಥವನ್ನ ಊಟದಲ್ಲಿ ನೀಡಿದ ನಂತರದಲ್ಲಿ ಆತ ತನ್ನ 2 ಸ್ನೇಹಿತರ ಜೊತೆ ಸೇರಿ ಒಂದು ಕಾರನ್ನ ಬಳಸಿಕೊಂಡು ಇದೇ ಸ್ಪಾಟ್ಗೆ ಆಕೆಯನ್ನ ಕರ್ಕೊಂಡು ಬಂದಿರುವಂತದ್ದು. ಯಾಕಂದ್ರೆ ಇದೊಂದು ನಿರ್ಜನವಾದ ಪ್ರದೇಶ, ಇಲ್ಲಿ ಯಾರು ಕೂಡ ವಾಸ ಇಲ್ಲ. ಯಾಕಂದ್ರೆ ಒಂದು ನದಿ ತಟ, ಜೊತೆಗೆ ಯಾರು ಕೂಡ ಈ ಕಡೆಗೆ ಬರೋದಿಲ್ಲ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಯಾಕಂದ್ರೆ ಈ 3 ಜನಕ್ಕೂ ಈ ಪ್ರದೇಶ ಪರಿಚಿತ ಆಗಿರುವಂತಹ ಸಾಧ್ಯತೆಗಳಿರ್ತದೆ. ಈ ಹಿಂದೆಯೂ ಕೂಡ ಅವರು ಈ ಪ್ರದೇಶಕ್ಕೆ ಬಂದಿರುವಂತದ್ದು ಇರಬಹುದು. ಯಾಕಂದ್ರೆ ಇಲ್ಲಿ ಸ್ವಲ್ಪ ದೂರದಲ್ಲೇ ಮನೆಗಳು ಕೂಡ ಇದೆ. ಆದ್ರೆ ಈ ಸ್ಪಾಟ್ ಅನ್ನು ಆಯ್ಕೆ ಮಾಡಬೇಕಾದ್ರೆ ಅವರಿಗೆ ಇದು ಚಿರಪರಿಚಿತ ಆಗಿರುವಂತಹ ಸಾಧ್ಯತೆಗಳೇ ಹೆಚ್ಚಿರುವಂತದ್ದು. ಹಾಗಾಗಿ 3 ಜನರು ಆಕೆಯನ್ನ ಸೇರಿಕೊಂಡು ಈ ಒಂದು ಬಂಗ್ಲೆ, ಭೂತ ಬಂಗ್ಲೆ ತರ ಇದೆ, ನಾವು ದೃಶ್ಯದಲ್ಲಿ ನೋಡಬಹುದು. ಇಲ್ಲೂ ಪಾಲು ಬಿದ್ದಿರುವಂತಹ ಹಳೆ ಮನೆಗಳಿರುವಂತದ್ದು 2 ಮನೆಗಳಿದೆ. ಹಾಗಾಗಿ ಈ ಸ್ಪಾಟ್ ಅನ್ನು ಬಳಸಿಕೊಂಡು ಕೃತ್ಯವನ್ನು ಎಸಗಿರುವುದಕ್ಕಾಗಿ ಇಲ್ಲಿಗೆ ಕರ್ಕೊಂಡು ಬಂದಿರುವಂತದ್ದು. ಹಾಗಾಗಿ ಆಕೆಗೆ ಯಾವುದೇ ರೀತಿಯಾಗಿ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಾರೆ. ಏನ್ ನಡೆದಿದೆ ಅನ್ನೋದು ಆಕೆ ಗೊತ್ತಿಲ್ಲ ಅನ್ನೋದನ್ನು ಪೊಲೀಸರಿಗೆ ಮಾಹಿತಿ ನೀಡಿರುವಂತದ್ದು. ಆಕೆಗೆ ಒಂದು ಪ್ರಜ್ಞಾವಸ್ಥೆಗೆ ಬರುವಂತ ಸಂದರ್ಭದಲ್ಲಿ ಆಕೆ ಹೆದರ್ಕೊಂಡು ಪಕ್ಕದಲ್ಲಿರುವಂತಹ ಮನೆಗೆ ಓಡ್ತಾಳೆ. ಇಲ್ಲೇ ನಾವು ಗಮನಿಸಬಹುದು ದೃಶ್ಯದಲ್ಲಿ. ಯಾಕಂದ್ರೆ ಯಾವ ರೀತಿಯ ಒಂದು ಚಟುವಟಿಕೆಗಳು ಈ ಭಾಗದಲ್ಲಿ ನಡೆಯುತ್ತದೆ ಅನ್ನುವಂಥದ್ದು. ಒಂದು ಕಡೆಯಿಂದ ಗಾಂಜಾ ವ್ಯಸನಿಗಳು ಕೂಡ ಬರ್ತಾರೆ, ಜೊತೆಗೆ ಮದ್ಯಪಾನ, ಬಿಯರ್ ಕುಡಿಯುವಂತದ್ದು ಇಲ್ಲಿ ನಡೆಯುತ್ತದೆ. ಯಾಕಂದ್ರೆ ಇದೊಂದು ಕೆಟ್ಟ ಕೃತ್ಯಕ್ಕೆ ಒಂದು ಸ್ಪಾಟ್ ಆಗಿರುವಂತದ್ದು. ಹಾಗಾಗಿ ಈ ಕಡೆಗೆ ಪೊಲೀಸರು ಕೂಡ ಗಮನ ಹರಿಸಬೇಕಾಗಿದೆ. ಆ ಯುವತಿಯನ್ನು ಅತ್ಯಾಚಾರ ಮಾಡಿರುವ ಸಾಧ್ಯತೆ ಇದೆ ಬಂಗ್ಲೇರಿ ಇರುವಂತದ್ದು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ನಾವು ಗಮನಿಸಬಹುದು ದೃಶ್ಯದಲ್ಲಿ, ಇಲ್ಲಿ ಯಾರೂ ಕೂಡ ಹೋಗುವಂತ ಪರಿಸ್ಥಿತಿ ಇಲ್ಲ. ಹಗಲೊತ್ತಲ್ಲೇ ಒಂದು ರೀತಿಯಲ್ಲಿ ಕತ್ತಲು ವಾತಾವರಣ ಇದೆ. ಇನ್ನು ರಾತ್ರಿಯಲ್ಲಿ ಯಾರು ಏನು ಮಾಡಿದ್ರು ಕೂಡ ಯಾರಿಗೂ ಗೊತ್ತಾಗೋದಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಇಲ್ಲಿ ಇರುವಂತದ್ದು. ಇದೇ ಸ್ಪಾಟ್ ಅನ್ನು ಅವರು ಆಯ್ಕೆ ಮಾಡಿಕೊಂಡು 3 ಜನ ಆಕೆಯ ಮೇಲೆ ಇಂಥ ಒಂದು ಕೃತ್ಯವನ್ನ ನಡೆಸಿರುವಂತದ್ದು. ಆಕೆ ಎಚ್ಚರ ಆದಾಗ ಇದೇ ದಾರಿಯಲ್ಲಿ ಪಕ್ಕದ ಮನೆಗೆ ಓಡೋಗ್ತಾಳೆ. ಅಲ್ಲಿ ಹೋಗಿ ಆಕೆಗೆ ನೀರನ್ನು ಕೇಳೋದಕ್ಕೂ ಕೂಡ ಸಾಧ್ಯ ಆಗದ ಸ್ಥಿತಿಯಲ್ಲಿ ಆಕೆ ಇರ್ತಾಳೆ. ಯಾಕಂದ್ರೆ ಆಕೆಯ ಮೈ ಮೇಲಿರುವಂತಹ ಬಟ್ಟೆಗಳು ಕೂಡ ಹರಿದಿರ್ತದೆ. ಹಾಗಾಗಿ ಆಕೆ ದೂರು ಕೊಟ್ಟಿರುವಂತದ್ದು, ನನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವಂಥ ದೂರನ್ನ ಸದ್ಯ ಆಕೆ ಕೊಟ್ಟಿರುವಂತದ್ದು. ಆದ್ರೆ ಆರೋಪಿಗಳು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಯಾವುದೇ ಸಿಸಿ ಕ್ಯಾಮೆರಾ ಆಗಲಿ ಅಥವಾ ಯಾವುದೇ ರೀತಿಯ ಕ್ಲೂಗಳು ಸಿಗೋದಿಲ್ಲ, ಸಾಕ್ಷಿಗಳು ಸಿಗೋದಿಲ್ಲ. ಯಾಕಂದ್ರೆ ಇದೊಂದು ಗ್ರಾಮೀಣ ಪ್ರದೇಶ. ಹಾಗಾಗಿ ಇಲ್ಲಿ ಯಾವುದೇ ಸಿಸಿ ಕ್ಯಾಮೆರಾಗಳಾಗ್ಲಿ ಅಥವಾ ರೋಡ್ಗೆ ಸಿಸಿ ಕ್ಯಾಮೆರಾಗಳಾಗ್ಲಿ ಯಾವುದೂ ಕೂಡ ಇರೋದಿಲ್ಲ. ಅಥವಾ ಯಾರೋ ಬಂದವರು ಹೋದವರು ನೋಡಿದವರು ಕೂಡ ಪೊಲೀಸರಿಗೆ ಮಾಹಿತಿ ಕಲೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪೊಲೀಸರಿಗೆ ಯಾವುದು ಮಾಹಿತಿಯನ್ನ ಕೊಡ್ತದೆ ಅಂತ ಹೇಳಿದ್ರೆ, ಆಕೆಯ ತಾಯಿ ರಿಕ್ಷಾ ಚಾಲಕನ
ಫೋನ್ ಪೇಗೆ ಹಣವನ್ನು ಹಾಕಿರ್ತಾರೆ ಮೊಬೈಲ್ ರಿಪೇರಿ ಮಾಡೋದಕ್ಕೆ ಬೇಕಾಗಿ, ಮತ್ತೆ ಮಗಳನ್ನು ಮತ್ತೆ ಪಶ್ಚಿಮ ಬಂಗಾಳಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಬೇಕಾಗಿ ಹಣವನ್ನು ಹಾಕ್ತಾರೆ. ಇದೇ ಆಧಾರದಲ್ಲಿ ಪೊಲೀಸರು ಆರೋಪಿಗಳಿಗೆ ಬಲೆಯನ್ನು ಬೀಸ್ತಾರೆ. ಹಾಗಾಗಿ ಪೊಲೀಸರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸುವುದಿಲ್ಲ. ಯಾರು ಕೃತ್ಯವನ್ನು ಎಸಗಿದರೆ ಅವರನ್ನ ಸುಲಭವಾಗಿ ಅವರಿಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ಸದ್ಯಕ್ಕೆ ಆಕೆಯ ಮೇಲೆ ಯಾವ ರೀತಿಯ ಕೃತ್ಯ ನಡೆದಿದೆ, ಆಕೆಯನ್ನ ಹಲ್ಲೆ ಮಾಡಲಾಗಿದೆಯಾ ಅಥವಾ ಅತ್ಯಾಚಾರ ನಡೆದಿದೆಯಾ ಅನ್ನೋದು ಇನ್ನು ಏನು ವರದಿ ಬಂದ ನಂತರ ಅಷ್ಟೇ ತಿಳಿಬೇಕು ಅನ್ನುವಂತ ಮಾಹಿತಿಯನ್ನ ಕಮಿಷನರ್ ಅವರು ಕೂಡ ನೀಡಿರುವಂತದ್ದು. ಯಾಕಂದ್ರೆ ಆಕೆಯ ಹೇಳಿಕೆ ಪ್ರಕಾರ ಅತ್ಯಾಚಾರ ಆಗಿದೆ ಅಂತ ಆಕೆ ಪಕ್ಕದ ಮನೆಯಲ್ಲಿ ಹೇಳ್ಕೊಂಡಿದ್ದಾರೆ. ಆದ್ರೆ ಘಟನೆಯ ಸತ್ಯಾಸತ್ಯತೆ ಇನ್ನಷ್ಟೇ ಬಯಲಾಗಬೇಕಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಸಾಹಸಕ್ಕೆ ಮಂಗಳೂರು ಬೆಚ್ಚಿ ಬಿದ್ದಿದೆ. ಪಶ್ಚಿಮ ಬಂಗಾಳ ಮೂಲದ ಯುವತಿಯನ್ನ ಈ ಕಾಮಿಗಳು ಆಕೆ ಮೇಲೆ ಎರಗಿದ ದುರುಳರು. ಮಂಗಳೂರು ಹೊರವಲಯದ ಕಲ್ಲಾಪುವಿನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ಇದು. ರೇಪ್ ಆಗಿ ಜಸ್ಟ್ 24 ಗಂಟೆಯಲ್ಲಿ 3 ಜನ ಕಾಮುಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓರ್ವ ಪ್ರಭುರಾಜ್, ಮತ್ತೋರ್ವ ಮಿಥುನ್, ಮತ್ತೊಬ್ಬ ಮನೀಶ್ ಈಗ ಅರೆಸ್ಟ್ ಆಗಿದ್ದಾರೆ. ಕೃತ್ಯ ನಡೆದಿದೆ ಎನ್ನಲಾದ ಶಿಥಿಲ ಮನೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಏನಿ ಘಟನೆ ಆಯ್ತು, ಆ ರಾಕ್ಷಸರು ಆಕೆ ಮೇಲೆ ಎರಗಿದ್ರು, ಆ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಕೇರಳದಿಂದ ಮಂಗಳೂರಿಗೆ ಉದ್ಯೋಗವನ್ನು ಹುಡುಕಿಕೊಂಡು ಬಂದಿರುವಂತಹ ಯುವತಿಯನ್ನ ಅಮಾನವೀಯ ರೀತಿಯಲ್ಲಿ ಅತ್ಯಾಚಾರ ಎಸಗಿರುವ ಶಂಕೆ ವ್ಯಕ್ತ ಆಗಿರುವಂತದ್ದು. ಉಳ್ಳಾಲದ ರಿಷಿಬನ ಅನ್ನುವಂಥ ಪ್ರದೇಶದಲ್ಲಿ 3 ಜನ ಸೇರಿ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಆಕೆ ಮಾಡಿರುವಂತದ್ದು. ಇದೇ ಪ್ರದೇಶದಲ್ಲಿ ಆಕೆಯನ್ನ ಕಾರಿನ ಮೂಲಕ ಕರ್ಕೊಂಡು ಬಂದಿರುವಂತದ್ದು. ಈ ಘಟನೆಯನ್ನ ನಾವು ನೋಡ್ತಾ ಹೋದ್ರೆ ಆಕೆ ಬುಧವಾರ ತನ್ನ ಗೆಳೆಯನ ಜೊತೆಗೆ ಕೇರಳದಿಂದ ಪ್ಲೈವುಡ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಯುವತಿ ಮಂಗಳೂರಿನಲ್ಲಿ ಬೇರೊಂದು ಉದ್ಯೋಗವನ್ನು ಹುಡುಕಬೇಕು ಅನ್ನುವಂತ ಕಾರಣಕ್ಕೆ ಗೆಳೆಯನ ಜೊತೆಗೆ ಮಂಗಳೂರಿಗೆ ಬರ್ತಾಳೆ. ಮಂಗಳೂರು ಕಂಕನಾಡಿ ರೈಲ್ವೆ ನಿಲ್ದಾಣಕ್ಕೆ ಬರ್ತಾಳೆ. ಈ ಸಂದರ್ಭದಲ್ಲಿ ಆಕೆಗೂ ಆಕೆಯ ಸ್ನೇಹಿತನಿಗೂ ಮನಸ್ತಾಪ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಆತ ಆಕೆಯ ಮೊಬೈಲ್ ಅನ್ನ ಹೊಡೆದಾಕ್ತಾನೆ. ಆ ನಂತರದಲ್ಲಿ ಮೊಬೈಲ್ ಅನ್ನು ಸರಿ ಮಾಡಿಸಬೇಕು ಅನ್ನುವಂತ ಕಾರಣಕ್ಕೆ ಆಕೆ ಒಂದು ರಿಕ್ಷಾವನ್ನ ಬುಕ್ ಮಾಡಿ ಆ ರಿಕ್ಷಾದ ಮೂಲಕ ಮೊಬೈಲ್ ಶಾಪಿಗೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಅದನ್ನೇ ಒಂದು ಆ ಪರಿಸ್ಥಿತಿಯ ಲಾಭವನ್ನು ಪಡೆದಿರುವಂತ ರಿಕ್ಷಾ ಚಾಲಕ ಏನ್ ಮಾಡ್ತಾನೆ, ಆ ಯುವತಿಯನ್ನ ಆಕೆಯ ಜೊತೆಗೆ ಸಲುಗೆಯನ್ನ ಬೆಳೆಸ್ತಾನೆ. ಆಕೆಯನ್ನ ಮಂಗಳೂರಿನ ಎಲ್ಲಾ ಪ್ರದೇಶಗಳನ್ನ ಸುತ್ತಾಡಿಸ್ತಾನೆ, ಸಲುಗೆಯನ್ನ ಬೆಳೆಸ್ತಾನೆ. ಆ ನಂತರದಲ್ಲಿ ಆಕೆಯ ಮೊಬೈಲ್ ಅನ್ನ ರಿಪೇರಿ ಮಾಡಿಸಿಕೊಡುವಂತ ಒಂದು ಸಹಾಯ ಮಾಡುವ ನಾಟಕವನ್ನ ಕೂಡ ಆಡ್ತಾನೆ. ಆ ನಂತರದಲ್ಲಿ ಆಕೆಯನ್ನ ಊಟ ಮಾಡು ಅಂತ ಹೇಳ್ತಾನೆ. ಊಟ ಮಾಡಿ ಮಾಡುವಂತ ಸಂದರ್ಭದಲ್ಲಿ ಆಕೆಗೆ ಏನೋ ಅಮಲು ಪದಾರ್ಥವನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಆಕೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ನೀಡಿರುವಂತದ್ದು. ಆ ನಂತರದಲ್ಲಿ ಅಮಲು ಪದಾರ್ಥವನ್ನ ಊಟದಲ್ಲಿ ನೀಡಿದ ನಂತರದಲ್ಲಿ ಆತ ತನ್ನ 2 ಸ್ನೇಹಿತರ ಜೊತೆ ಸೇರಿ ಒಂದು ಕಾರನ್ನ ಬಳಸಿಕೊಂಡು ಇದೇ ಸ್ಪಾಟ್ಗೆ ಆಕೆಯನ್ನ ಕರ್ಕೊಂಡು ಬಂದಿರುವಂತದ್ದು. ಯಾಕಂದ್ರೆ ಇದೊಂದು ನಿರ್ಜನವಾದ ಪ್ರದೇಶ, ಇಲ್ಲಿ ಯಾರು ಕೂಡ ವಾಸ ಇಲ್ಲ. ಯಾಕಂದ್ರೆ ಒಂದು ನದಿ ತಟ, ಜೊತೆಗೆ ಯಾರು ಕೂಡ ಈ ಕಡೆಗೆ ಬರೋದಿಲ್ಲ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಯಾಕಂದ್ರೆ